ಎಲ್ಲ ನನ್ನ ವಿಶ್ವದರ್ಶಕ ಬಂಧು ಮಿತ್ರರಿಗೆ ಸ್ವಾಗತ. ತಮ್ನೇಲ್ ನೋಡಿದ್ರೆ ನಿಮ್ಗೆಲ್ಲ ಕಂಟೆಂಟ್ ಏನು ಅಂತ ಅರ್ಥ ಆಗೋಗಿರುತ್ತೆ. ಇನ್ನ ಹೆಚ್ಚಿಗೆ ಏನು ಹೇಳ್ದೆ ಆ ಪ್ಲೇಸಸ್ ಎಲ್ಲ ಹೇಗಿರುತ್ತೆ ಅಂತ ನೋಡ್ಕೊಂಬರೋಣ ಬನ್ನಿ. ಈ ವಿಡಿಯೋನ ಕೊನೆವರೆಗೂ ನೋಡಿ. ನಿಮ್ಗೇನಾದ್ರೂ ಇಷ್ಟ ಆದ್ರೆ ಒಂದು ಲೈಕ್ ಕೊಟ್ಬಿಡಿ. ಸೇಮ್ ಅಗೇನ್ ಪ್ರತಿ ಸಲ ತರನೇ ಈ ಸತಿನೂ ಕರೆಕ್ಟಾಗಿ 6:30ಗೆ ಸ್ಯಾಟಲೈಟ್ ಬಸ್ ಸ್ಟಾಪ್ ಹತ್ರ ನಮ್ಮ ಪಿಕಪ್ ಇತ್ತು. ಇಲ್ಲಿ ಬಂದಮೇಲೆ ನಮ್ಮ ಬಸ್ಸು ರೆಡಿಯಾಗಿತ್ತು. ನೋಡಿ ಇದೇ ನಮ್ಮ ಬಸ್ಸು. ಆದರೆ ಜನ ಯಾಕೋ ಭಾಳ ಕಡಿಮೆ ಇದ್ರು. ಬಸ್ಸಲ್ಲಿ ಯಾರು ಜನನೇ ಇಲ್ಲ ಅಂದ್ರೂ ನಮ್ಮ ಬಸ್ಸು ಕರೆಕ್ಟಾಗಿ 6:30ಗೆ ಹೊರಡೋಕೆ ಸ್ಟಾರ್ಟ್ ಆಯಿತು. ಇಡೀ ಟ್ರಿಪ್ಪು ನಾವೇ ಇರೋದೇನೋ ಅಂತ ಅಂದ್ಕೊಂಡ್ಬಿಟ್ವಿ. ನೋಡಿದ್ರೆ ಇನ್ನು ಬೇರೆ ಬೇರೆ ಪಿಕಪ್ ಪಾಯಿಂಟ್ಸ್ ಇದೆಯಂತೆ. ಅದರಲ್ಲಿ ಫಸ್ಟ್ ಬಂದಿದ್ದು ಮೆಜೆಸ್ಟಿಕ್ಗೆ. ಮೆಜೆಸ್ಟಿಕ್ನಲ್ಲಿ ತುಮಕೂರಿಗೆ ಹೋಗೋ ಬಸ್ಗಳಿರುತ್ತಲ್ಲ ಆ ಜಾಗದಲ್ಲೇ ನಿಲ್ಲಿಸ್ತಾರೆ. ಅದಾದಮೇಲೆ ನವರಂಗ್ ಹತ್ರ ಒಂದು ಸ್ಟಾಪ್ ಇದೆ. ಇವಾಗ ನಮ್ಮ ಬಸ್ ಎಲ್ಲ ಫಿಲ್ ಆಯಿತು. ಇನ್ನು ಟ್ರಿಪ್ ಸ್ಟಾರ್ಟ್. ಕರೆಕ್ಟಾಗಿ 1-2 ಅವರ್ ಆದಮೇಲೆ ತಿಂಡಿ ತಿನ್ನೋಕೆ ಅಂತ ಒಂದು ಜಾಗದಲ್ಲಿ ನಿಲ್ಲಿಸಿದ್ರು. ನಾನಿಲ್ಲಿ ಮಸಾಲೆ ದೋಸೆ ಮತ್ತು ಇಡ್ಲಿ ವಡೆ ತಿಂದೆ. ನೆಕ್ಸ್ಟ್ ಟೈಮ್ ಮಾತ್ರ ಇದನ್ನು ತಿನ್ನಲ್ಲ, ಯಾಕಂದರೆ ಟ್ರಿಪ್ ಎಲ್ಲ ಹೊಟ್ಟೆ ಕೆಟ್ಟೋಗಿತ್ತು. ಬ್ರೇಕ್ಫಾಸ್ಟ್ ಆದಮೇಲೆ ಒಂದು ಹಾಫ್ ಆನ್ ಅವರ್ಗೆ ನಾವು ಫಸ್ಟ್ ಪ್ಲೇಸ್ ಹತ್ರ ರೀಚ್ ಆದ್ವಿ. ನಾವು ಫಸ್ಟ್ ಬಂದಿದ್ದು ಶಿವಗಂಗೆಗೆ. ಇಲ್ಲಿ ಫುಲ್ ಟಾಪ್ವರೆಗೂ ಹೋಗೋಕ್ಕಾಗಲ್ಲ, ಬರೀ ದೇವಸ್ಥಾನನ ನೋಡ್ಕೊಂಡು ಬರಬೇಕಾಗುತ್ತೆ ಅಷ್ಟೇ. ಯಾಕಂದರೆ ಬೇರೆ ಪ್ಲೇಸಸ್ನ ಕವರ್ ಮಾಡೋಕ್ಕೆ ಟೈಮ್ ಸಾಲಲ್ಲ. ಕೊಟ್ಟಿರೋಂಥ ಟೈಮ್ನಲ್ಲೇ ದೇವಸ್ಥಾನನ ನೋಡಿಕೊಂಡು ಅಲ್ಲೇ ಅಕ್ಕಪಕ್ಕದಲ್ಲಿದ್ದಂತಹ ಜಾಗಗಳನ್ನ ನೋಡ್ತಾ ಇದ್ದೆ. ಈ ಹಳೆ ಕಾಲದವರು ಹೇಗೆ ಮಾಡ್ತಾರೋ ಗೊತ್ತಿಲ್ಲ, ಆದರೆ ಈ ಕಲ್ಲುಗಳಲ್ಲಿ ಶಿಲೆಗಳನ್ನ ಅದ್ಭುತವಾಗಿ ಕೆತ್ತಿದ್ದಾರೆ. ನಿಮ್ಮಲ್ಲಿ ಬಹಳಷ್ಟು ಜನ ಈ ದೇವಸ್ಥಾನಕ್ಕೆ ಬಂದಿರ್ತೀರಾ. ಬಂದಿಲ್ಲ ಅನ್ನೋರು ಡೆಫಿನೆಟ್ಲಿ ಒಂದ್ಸತಿ ವಿಸಿಟ್ ಮಾಡಿ. ಬೆಟ್ಟ ಫುಲ್ ಹತ್ತಿದ್ರೆ ಟಾಪ್ ವ್ಯೂ ಸೂಪರ್ ಆಗಿರುತ್ತೆ. ಸರಿ ನಡೀರಿ, ನಾವು 2ನೇ ಜಾಗಕ್ಕೆ ಹೋಗೋಣ. ನೆಕ್ಸ್ಟ್ ನಾವು ಬಂದಿದ್ದು ತುಮಕೂರಿನಲ್ಲಿರುವಂತಹ ಶ್ರೀ ಸಿದ್ಧಗಂಗಾ ಮಠಕ್ಕೆ. ಈ ಜಾಗದಲ್ಲಿ ತುಂಬ ಜನಕ್ಕೆ ಎಜುಕೇಷನ್ ಪ್ರೊವೈಡ್ ಮಾಡ್ತಾರೆ. ಇಲ್ಲಿ ಸುತ್ತಮುತ್ತ ತುಂಬ ಚೆನ್ನಾಗಿತ್ತು. ನಮಗೆಲ್ಲ ಚೆನ್ನಾಗಿ ಗೊತ್ತಿರೋ ಹಾಗೆ ಶ್ರೀ ಶಿವಕುಮಾರ ಸ್ವಾಮೀಜಿ ಅವರು ಮಠಾಧೀಶರಾಗಿದ್ದು ಈ ಮಠದಲ್ಲೇ. ಇವತ್ತು ಈ ಜಾಗಕ್ಕೆ ಬಂದಿದ್ದು ನನಗೆ ತುಂಬ ಖುಷಿ ಆಯಿತು. ಸರಿ ನಡೀರಿ, ನಾವು 3ನೇ ಜಾಗಕ್ಕೆ ಹೋಗೋಣ. ಈ ಜಾಗಕ್ಕೆ ಹೋಗೋಂಥ ರೂಟೇ ಸೂಪರ್ ಆಗಿದೆ. 1 ಅವರಿನ ಜರ್ನಿ ಇರುತ್ತೆ. ಸುತ್ತಮುತ್ತ ಫುಲ್ಲು ಕಾಡು. ನಾವಿವಾಗ ಬಂದಿರೋದು ಡಿ ಹಿಲ್ಸ್ಗೆ, ಅಂದ್ರೆ ದೇವರಾಯನ ದುರ್ಗ ಬೆಟ್ಟಕ್ಕೆ. ಈ ದೇವಸ್ಥಾನದ ಹೆಸರು ಶ್ರೀ ಭೋಗ ನರಸಿಂಹಸ್ವಾಮಿ ದೇವಸ್ಥಾನ. ಇವಾಗ ನಾವು 4ನೇ ಜಾಗಕ್ಕೆ ಹೋಗುವಂತ ಟೈಮ್. ನಾವು ನೆಕ್ಸ್ಟ್ ಬಂದಿದ್ದು ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ. ಈ ದೇವಸ್ಥಾನಕ್ಕೆ ನಾನು ಯಾವಾಗೋ ಚಿಕ್ಕ ವಯಸ್ಸಲ್ಲಿ ಬಂದಿದ್ದು. ಅದಾದ್ಮೇಲೆ ಇವಾಗಲೇ ಬರ್ತಿರೋದು. ನಾವು ಬರುವಂಥ ಟೈಮ್ ಕರೆಕ್ಟಾಗಿ ಮಹಾಮಂಗಳಾರತಿ ಆಗ್ತಾ ಇತ್ತು. ಅದು ಮುಗಿಸ್ಕೊಂಡು ಅಲ್ಲೇ ಮಧ್ಯಾಹ್ನದ ಊಟನೂ ಮುಗಿಸ್ಕೊಂಡು ಸೀದಾ ಬಸ್ ಹತ್ರಕ್ಕೆ ಬಂದ್ಬಿಟ್ವಿ. ಇವಾಗ ನಾವು 5ನೇ ಜಾಗಕ್ಕೆ ಹೋಗ್ತಾ ಇದ್ದೀವಿ. ಈ ಜಾಗದ ಹೆಸರು ವಿದುರಾಶ್ವತ. ಇಲ್ಲಿ ನೀವು ಸಾಲು ಸಾಲಾಗಿ ನಿಂತಿರುವಂತಹ ನಾಗರ ಕಲ್ಲುಗಳನ್ನ ನೋಡ್ಬೋದು. ಹಲವಾರು ಜನ ಅವರವರ ಹೆಸರಲ್ಲಿ ಇಲ್ಲಿ ನಾಗರ ಕಲ್ಲುಗಳನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ನಿಮ್ಮಲ್ಲಿ ಎಷ್ಟು ಜನ ಈ ಜಾಗಕ್ಕೆ ಬಂದಿದ್ದೀರಾ ಅಥವಾ ಬರಬೇಕು ಅಂತ ಅನ್ಕೋತಿದ್ದೀರಾ? ಕಮೆಂಟ್ ಬಾಕ್ಸ್ನಲ್ಲಿ ವಿದುರಾಶ್ವತ ಅಂತ ಟೈಪ್ ಮಾಡಿ. ಈ ಜಾಗದ ಬಗ್ಗೆ ನನ್ಗೆ ಗೊತ್ತಿರುವಂತಹ ಒಂದು ಸಣ್ಣ ಹಿನ್ನೆಲೆ ಹೇಳ್ತೀನಿ ಕೇಳಿ. ಈ ಜಾಗದಲ್ಲಿ ಸುಮಾರು 20ಕ್ಕೂ ಹೆಚ್ಚು ಸ್ವಾತಂತ್ರ್ಯ ಹೋರಾಟಗಾರರನ್ನ ಬ್ರಿಟಿಷರು ಕೊಲೆ ಮಾಡಿದ್ರು. ಅವ್ರ ನೆನಪಲ್ಲೇ ಈ ಜಾಗನ ಸ್ಮರಿಸ್ತಾರೆ. ಸರಿ ನಡೀರಿ, ನಾವು ಕೊನೆ ಜಾಗಕ್ಕೆ ಹೋಗೋಣ. ಈ ಜಾಗಕ್ಕೆ ನಾನು ಈ ಥರ 1 ಡೇ ಟ್ರಿಪ್ನಲ್ಲೇ 2nd ಟೈಮ್ ಬರ್ತಿರೋದು. ಇದು ದೊಡ್ಡಬಳ್ಳಾಪುರ ಹತ್ರ ಇರುವಂತಹ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನ. ಇಲ್ಲಿ ನಾರ್ಮಲ್ ಆಗಿ ಜನ ಜಾಸ್ತಿ ಇರ್ತಾರೆ, ಆದರೆ ಇವತ್ತು ಸಂಡೇ ಆಗಿದ್ರು ಕೂಡ ಜನನೇ ಇಲ್ಲ. ಯಾಕಂದರೆ ನಾವು ಹೋಗಿದ್ದು ಈವ್ನಿಂಗ್ ಟೈಮಲ್ಲಿ. ಬೇಗ ಬೇಗ ದರ್ಶನ ಎಲ್ಲ ಆದಮೇಲೆ ಸೀದಾ ಬಸ್ ಹತ್ರ ಬಂದ್ಬಿಟ್ವಿ. ಲಾಸ್ಟ್ನಲ್ಲಿ ಎಲ್ಲರೂ ಒಂದು ಗ್ರೂಪ್ ಫೋಟೋ ತಗೊಂಡು ಘಾಟಿಗೆ ಬಾಯ್ ಬಾಯ್ ಹೇಳ್ತಾ ಎಲ್ಲರೂ ಮನೆಗೆ ಹೊರಟ್ವಿ. ಇಲ್ಲಿಂದ ಒಂದು 2 ಅವರ್ಸ್ ಆಗುತ್ತೆ ಸ್ಯಾಟಲೈಟ್ ಬಸ್ ಸ್ಟಾಪ್ಗೆ ಹೋಗೋಕೆ. ಫೈನಲಿ 1 ಡೇ ಟ್ರಿಪ್ ಮುಗೀತು.
ಈ ಟ್ರಿಪ್ ಕೂಡ ನನಗೆ ತುಂಬ ಇಷ್ಟ ಆಯಿತು. ನಿಮ್ಗೇನಾದರೂ ಈ ಥರ ಟ್ರಿಪ್ಸ್ ಹೋಗೋದು ಇಷ್ಟ ಇದ್ದರೆ ನೆಕ್ಸ್ಟ್ ವೀಕ್ ಇರುವಂತಹ ಗಗನಚುಕ್ಕಿ ಭರಚುಕ್ಕಿ ಟ್ರಿಪ್ಗೆ ನನ್ನ ಜೊತೆ ಜಾಯ್ನ್ ಆಗಿ. ಈ ವಿಡಿಯೋಗೆ ಏನಾದರೂ 100 ಲೈಕ್ಸ್ ಬಂದರೆ ನಿಮ್ಮಲ್ಲಿ ಒಬ್ಬರಿಗೆ ಈ ಥರದ ಟ್ರಿಪ್ಗಳಲ್ಲಿ ಒಂದು ಟ್ರಿಪ್ಗೆ ಟಿಕೆಟ್ನ ಫ್ರೀಯಾಗಿ ಕೊಡ್ತೀನಿ. ಸೊ ಈ ಕೂಡಲೇ ಬೇಗ ಲೈಕ್ ಮಾಡಿ ಮತ್ತು ನಿಮ್ಮ ಹೆಸರನ್ನ ಕಮೆಂಟ್ ಮಾಡಿ. ನೈಟ್ ಕರೆಕ್ಟಾಗಿ 8 ಗಂಟೆಗೆ ಸ್ಯಾಟಲೈಟ್ ಹತ್ರ ಬಂದ್ವಿ. ಇಲ್ಲಿಂದ ಮನೆಗೆ ಹೋಗೋದೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೋಪಾನ.